ಎಮ್ಮೆದೊಡ್ಡಿ ಫೈನಲಿ ರೆಸ್ಕ್ಯೂ ಆಯಿತು. ಇದು ಸಕ್ರಾಯಪಟ್ಟಣ ಬೇಲೂರಿಂದ ಬಂದಿದ್ವಿ ಹಾವಿಡಿಯೋಕ್ಕೆ ನಮ್ಮ ಸಲೀಮಣ್ಣನ ಕಡೆಯಿಂದ. ಎಲ್ಲರಿಗೂ ಥ್ಯಾಂಕ್ ಯು. ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ವಿನ್ಸೆಣ್ಣಿಗೆ ರೆಸ್ಕ್ಯೂ ಕಾಲ್ ಬಂದಿತ್ತು ಅಂತ ಹೇಳಿ ನನ್ನ ವಿನ್ಸೆಣ್ಣ ಕರ್ಕೊಂಡು ನಾವು ಹೋಗಿದ್ದೆ ಸಕ್ರಾಯಪಟ್ಟಣಕ್ಕೆ. ನಮ್ಮೂರವರು ಸಲೀಮಣ್ಣನವರು ಫಾರ್ಮ್ ಅಲ್ಲಿ ರೈಟರ್ ಆಗಿ ಕೆಲಸ ಮಾಡ್ತಾರೆ. ಸೊ ಅಲ್ಲಿಂದ ಒಂದು ರೆಸ್ಕ್ಯೂ ಕಾಲ್ ಬಂತು ನಮಗೆ. ಒಂದು ಬಿಗ್ ಕೋಬ್ರಾ ಇದೆ, ಬಂದು ರೆಸ್ಕ್ಯೂ ಮಾಡ್ಕೊಡಿ ಅಂತ. ಆ ಫಾರ್ಮ್ ಅಲ್ಲಿ ಒಂದು ತುಂಬಾನೇ ವೆರೈಟೀಸ್ ಆಫ್ ಕುರಿಗಳನ್ನೆಲ್ಲ ನೋಡ್ಕೊಂಡು, ನೀವೇ ನೋಡ್ತಿರ್ಬೋದು ಯಾವ ತರ ಎಲ್ಲ ವೆರೈಟೀಸ್ ಆಫ್ ಕುರಿಗಳಿದಾವೆ ಅಂತ. ಫಾರ್ಮ್ ಅಲ್ಲಿ ಕುರಿಗಳನ್ನೆಲ್ಲ ನೋಡ್ಕೊಂಡು ನಾವು ಹೊರಟಿದ್ದೆ ಸ್ನೇಕ್ ಇರೋ ಜಾಗದ ಹತ್ರ. ವಿನ್ಸೆಣ್ಣ ಬೆಳಿಗ್ಗೆನೆ ಫೋನ್ ಮಾಡಿ ಹೇಳಿದ್ರು ನೀರು ತುಂಬಾನೇ ಬೇಕಾಗುತ್ತೆ ಅಂತ. ಸಲೀಮಣ್ಣವರು ನೀರಿನ ವ್ಯವಸ್ಥೆ ಎಲ್ಲ ಮಾಡ್ಕೊಟ್ರು. ನೀವೇ ನೋಡ್ತಿರ್ಬೋದು ಯಾವ ತರ ಎಲ್ಲ ಸೆಟಪ್ ಮಾಡ್ಕೊಂಡಿದೀವಿ ಅಂತ. ನಾವು ಏನೋ ಇದ್ರಲ್ಲಿ ತಂದು ಟ್ರ್ಯಾಕ್ಟರ್ ತಂದು ಅಣ್ಣ ಪೈಪ್ ಇಟ್ಕೊಂಡಿದ್ದಾರೆ. ಅವ್ರು ನೋಡಿದೊಂದು ಮೈಲ್ ದೂರ ಹೋಗಿದ್ದಾರೆ. ಸೊ ನಮ್ಮ ವಿನ್ಸೆಣ್ಣವರು ಇಟ್ಕೊಂಡಿದ್ದಾರೆ ಸ್ಟಿಕ್ಕೆಲ್ಲ. ಹಾವು ಮಾತ್ರ ತುಂಬಾ ದೊಡ್ಡದಾಗಿದೆ. ಹಾವು ಒಳಗೆ ಇವಾಗ ನೀರು ಬಿಟ್ಟು ಹಾವನ್ನು ಹಿಡಿಯೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಅಲ್ಲೇ ಕಾಣ್ತಾ ಇದೆ, ಅದು ಬರ್ಬೇಕಷ್ಟೇ, ಅಷ್ಟೇ ಇರಲಿ. ಗುಂಡಿ ಏನಂಗಾರೆ ದೊಡ್ಡದಿಲ್ಲ ಅಲ್ಲ ಅನ್ಸುತ್ತಲ್ಲ. ನೀರು ಸ್ವಲ್ಪ ಎಲ್ಲಿದೆ ಅಲ್ಲೇ ಬೆಳಕಂತದ್ದು ನಮಗೆ ಬಂತು ಅಷ್ಟೇ. ಇದೇ ಇರ್ತಾನೆ. ಗಸ್ ನೋಡಿ, ಫೈನಲಿ ಸಿಕ್ತು ಹಾವು. ನೋಡ್ತಿದ್ದೀರಾ ಪಾರ್ಕ್ ನೋಡಿ ಗಾಯ್ಸ್, ಅದರಲ್ಲಿ ಇದು ಏನೋ ಕನ್ನಡಿ ಥರದ್ದು. ಸೊ ಸಲೀಮಣ್ಣ ನೋಡಿದ್ರೆ 1 ಮೈಲ್ ದೂರ ಹೋಗಿದ್ದಾರೆ. ಹಿಂದಕ್ಕೆ ಎಳೆಯೋದು, ಕೈ ಹಾಕ್ಬೇಡ್ರಿ. ಸಿಗಿಲ್ಲ ಇದು. ಸುಸ್ತಾಗಿದೆಯಾ? ಹಾಂ, ಬಾಟ್ಲು ಕೊಡ್ಲಾ? ಏನ್ ಸ್ಟೈಲ್ ಅಲ್ಲಿ ತಿಂತೀರಿ? ಕೈ ನೋಡ್ಕೊಳ್ಳಿ, ಕೈ ವಾಪಸ್ ಬರುತ್ತಾ ಜಾತಿ. ಚಿಕ್ಕದಾಯ್ತಲ್ಲ ಡಬ್ಬ? ಸರಿ ಇದೆಯಾ? ಈಗ ಆರಾಮ ಬರ್ಬೋದಾ? ತಲೆ ಕಡೆ ಎಮ್ಮೆದೊಡ್ಡಿ ಫೈನಲಿ ರೆಸ್ಕ್ಯೂ ಆಯಿತು. ಇದು ಸಕ್ರಾಯಪಟ್ಟಣ ಬೇಲೂರಿಂದ ಬಂದಿದ್ವಿ ಹಾವಿಡಿಯೋಕ್ಕೆ ನಮ್ಮ ಸಲೀಮಣ್ಣನ ಕಡೆಯಿಂದ. ಎಲ್ಲರಿಗೂ ಥ್ಯಾಂಕ್ ಯು.